ವಿವೇಕ್ ಗೌರಿಗೆ ಸಪೋರ್ಟ್ ಮಾಡ್ತಿರೋದನ್ನ ನೋಡಿ ವಿವೇಕ್ ಮತ್ತೆ ಗೌರಿನ ದೂರ ಮಾಡೋದಕ್ಕೆ ಕುತಂತ್ರ ಮಾಡ್ತಿರೋಂತ ಮೋನಿಕಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಇಲ್ಲಿ ಮೋನಿಕಾ ಬಂದ್ಬಿಟ್ಟು ವಿವೇಕು ಗೌರಿನ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾ ಇರ್ತಾನೆ. ಹಾಗೆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡ್ಬಿಟ್ಟು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಬಿಡಿ, ಗೌರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದನ್ನ ಕೇಳಿಸ್ಕೊಂಡಂತ ಮೋನಿಕಾ ಹುರ್ಕೊಂಡ್ಬಿಟ್ಟು ವಿವೇಕು ಗೌರಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಏನಾದ್ರು ಮಾಡಿ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೂಮ್ಗೆ ಬಂದು ವಿವೇಕ್ ಕೇಳೋ ತರ ಬೇಕು ಬೇಕು ಅಂತಾರೆ. ಜೋರಾಗಿ ಮಾತಾಡೋದಕ್ಕೆ ಅನಿಕೇತ್ ಮುಂದೆ ಬಂದ್ಬಿಟ್ಟು ವಿವೇಕು ಗೌರಿಗೆ ಎಷ್ಟು ಸಪೋರ್ಟ್ ಮಾಡ್ತಾನೆ, ಸೊ ಗೌರಿ ಏನೇ ಮಾಡಿದ್ರು ಎಷ್ಟು ಸಪೋರ್ಟ್ ಮಾಡ್ತಾನೆ, ನೀನು ಇದೆಯಾ ವೇಸ್ಟ್ ಬಾಡಿ, ಸೊ ಹೆಂಡತಿ ಅಂತ ಬಂದ್ರೆ ಅವನು ದೊಡ್ಡ ಕಂಪನಿ MD ಅನ್ನೋದನ್ನು ಕೂಡ ಮರ್ತ್ಬಿಟ್ಟು ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾನೆ, ಸೊ ಅವಳು ಏನೇ ಮಾಡಿದ್ರು ಕೂಡ ವಿವೇಕು ಅವಳಿಗೆ ಸಪೋರ್ಟ್ ಮಾಡ್ತಾನೆ, ನೀನು ಇದೆಯಾ ವೇಸ್ಟ್ ಬಾಡಿ, ನೀನು ಏನಕ್ಕೂ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಂತ ವಿವೇಕು ಮನೆಯವರೆಲ್ರು ನನ್ನನ್ನ ಈ ತರ ಅನ್ಕೊಂಡಿದಾರ, ನಾನು ಗೌರಿ ಕೈಗೊಂಬೆ ಆಗ್ಬಿಟ್ಟಿದ್ದೀನ. ಮೋನಿಕಾ ಹೇಳ್ತಾ ಇರ್ತಾಳೆ ವಿವೇಕು ಗೌರಿಯ ಕೈಗೊಂಬೆ ಆಗ್ಬಿಟ್ಟಿದ್ದಾನೆ, ಸೊ ಗೌರಿ ತಾಳಕ್ಕೆ ತಕ್ಕಂತೆ ಕುಣಿತಾನೆ. ಏನೇ ಹೇಳಿದ್ರು ಕೂಡ ವಿವೇಕ್ ಇಲ್ಲ ಅಂತ ಹೇಳೋದಿಲ್ಲ. ಸೊ ಅವನನ್ನ ನೋಡಿ ಕಲ್ತ್ಕೊ ನೀನು. ಸೊ ಯಾರು ಕೂಡ ಗೌರಿ ಹತ್ರ ಹೋಗ್ಬಿಟ್ಟು ಗಂಡನ ಯಾವ ತರ ಇಟ್ಕೋಬೇಕು ಅಂತ ಟ್ರೈನಿಂಗ್ ತಗೊಂಡು ಬಂದ್ಬಿಟ್ಟು ನಿನ್ ಮೇಲೆ ಆ ಪ್ರಯೋಗ ಮಾಡ್ತೀನಿ. ನನ್ಗಂತೂ ಗಂಡನ ಯಾವ ತರ ಕಂಟ್ರೋಲ್ ಇಟ್ಕೋಬೇಕು ಅಂತ ಗೊತ್ತಿಲ್ಲ, ಗೌರಿಗೆ ತುಂಬಾನೇ ಚೆನ್ನಾಗ್ ಗೊತ್ತಿದೆ, ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ ಅವಳು, ಗಂಡನ ತುಂಬಾನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ವಿವೇಕ್ನ ಅವಳು ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮೋನಿಕಾ ಬೇಕು ಬೇಕು ಅಂತ ವಿವೇಕ್ ಕೇಳಿ ಅಂತಾನೆ ಜೋರಾಗಿ ಅನಿಕೇತ್ಗೆ ಬೈತಾ ಇರ್ತಾಳೆ. ಸೊ ಅದನ್ನ ವಿವೇಕ್ ಕೂಡ ಕೇಳಿಸ್ಕೊತಾನೆ, ಕೇಳಿಸ್ಕೊಂತಾ ಇರ್ತಾನೆ. ಸೊ ಕೇಳಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆನೆ ಅವಳು ಈ ಕೆಲ್ಸನ ಮಾಡ್ತಾ ಇದ್ದಾಳೆ. ಸೊ ಅದಾದ್ಮೇಲೆ ವಿವೇಕು ಅದನ್ನೆಲ್ಲ ಕೇಳಿಸ್ಕೊತಾನೆ. ಆಮೇಲೆ ಮೋನಿಕಾ ಆ ತರ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಸೊ ಅದನ್ನ ನೋಡ್ಬಿಟ್ಟು ಅನಿಕೇತ್ ಅನ್ಕೋತಾನೆ ಇವಳೇ ಬಂದ್ಲು, ಇವಳೇ ಬೈದ್ಬಿಟ್ಲು, ಇವಳೇ ಹೋಗ್ತಾ ಇದ್ದಾಳೆ, ಏನ್ ನಡೀತಾ ಇದೆ ಇಲ್ಲಿ, ನನ್ಗೂ ಇದಕ್ಕೂ ಏನ್ ಸಂಬಂಧ ಇದೆ, ವಿವೇಕು ಗೌರಿ ವಿಷಯ ನನ್ ಮುಂದೆ ಯಾಕೆ ಮಾತಾಡಿದ್ಲು, ಇದೆಲ್ಲ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅನಿಕೇತ್ ಯೋಚನೆ ಮಾಡ್ಕೊಂಡು ಸುಮ್ನೆ ಕುತ್ಕೋತಾನೆ. ಸೊ ಇವಳು ಏನ್ ಮಾಡ್ತಿದ್ದಾಳ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ, ಇದಕ್ಕೆ ಏನ್ ಮಾಡ್ಬೇಕು, ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ತಾನೆ. ಸೊ ಅದನ್ನ ಕೇಳಿಸ್ಕೊಂಡಂತ ವಿವೇಕು ತುಂಬಾನೇ ಸೀರಿಯಸ್ ಆಗ್ತಾನೆ. ಮನೇಲಿ ಎಲ್ರು ನನ್ ಬಗ್ಗೆ ಈ ತರ ತಿಳ್ಕೊಂಡಿದಾರ, ಎಲ್ರು ನನ್ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದಾರ, ನಾನು ಗೌರಿ ಕೈಗೊಂಬೆ ಆಗಿದ್ದೀನ, ಗೌರಿ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದೀನ ಅಂತ ಹೇಳ್ಬಿಟ್ಟು ಎಲ್ರು ನನ್ ಬಗ್ಗೆ ಈ ತರ ತಿಳ್ಕೊಂಡಿದಾರ, ಪುಣ್ಯವತಿ ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದಾರ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವನು ರೂಮ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಮನೇಲಿ ಎಲ್ರು ನನ್ ಬಗ್ಗೆ ಈ ತರ ತಪ್ಪಾಗಿ ಅರ್ಥ ಮಾಡ್ಕೊಂಡಿದಾರ, ನಾನೇನಂತ ಕೆಲ್ಸ ಮಾಡ್ತಾ ಇದ್ದೀನಿ, ನನ್ ಗೌರಿ ಮಾತೇನೋ ಕೇಳ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಗೌರಿ ಇವಾಗ ತವ್ರ ಮನೆಗೆ ಹೋಗೋದನ್ನ ಏನಾದ್ರು ಮಾಡಿ ತಪ್ಪಿಸ್ಬೇಕು, ಏನ್ ಮಾಡೋದು, ನನಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡು ನಾಟಕ ಮಾಡೋಣ ಅಂತ ಅನ್ಕೊಂಡು ಮನ್ಸಲ್ಲಿ ಅನ್ಕೊಂಡು ಕುತ್ಕೋತಾನೆ. ಸೊ ಅದಾದ್ಮೇಲೆ ವಿವೇಕ್ ಮನ್ಸು ಬಂದ್ಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪೆದ್ದು ತರ ಯಾಕೆ ಯೋಚನೆ ಮಾಡ್ತಾ ಇದೆ, ನಿನಗ್ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ನೀನು ಕುತ್ಕೊಂಡ್ ಮಲ್ಕೊಂಡ್ರೆ ಗೌರಿ ಬೇರೆ ಆಟೋ ಮತ್ತೆ ಕ್ಯಾಬ್ ಏನಾದ್ರು ಬುಕ್ ಮಾಡ್ಕೊಂಡು ಹೋಗ್ಬೋದಲ್ಲ, ಸೊ ಅದಕ್ಕೂ ಇದಕ್ಕೂ ಏನ್ ಸಂಬಂಧ, ಯೋಚನೆ ಮಾಡೋದು ಲಾಜಿಕಲಿ ಯೋಚನೆ ಮಾಡು, ಸೊ ಕರೆಕ್ಟ್ ಆಗಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ಏನಾದ್ರು ಮಾಡು, ಮೆಂಟಲ್ ತರ ಏನೇನೋ ಮಾಡ್ಬೇಡ ಅಂತ ಹೇಳ್ಬಿಟ್ಟು ವಿವೇಕ್ ಮನ್ಸ್ ಬಂದು ವಿವೇಕ್ ಬುದ್ಧಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅವಾಗ ವಿವೇಕ್ ಅನ್ಕೋತಾನೆ ಹೌದಲ್ವಾ, ನನಗ್ ಹುಷಾರಿಲ್ಲ ಅಂತಂದ್ರೆ ಅವಳು ಬೇರೆ ಏನಾದ್ರು ಆಟೋ ಕ್ಯಾಬ್ ಏನಾದ್ರು ಮಾಡ್ಕೊಂಡು ಹೋಗಿ ಅವಳು ಕೆಲಸ ಮಾಡ್ಬೋದು. ಸೊ ನನ್ಗೆ ಅವಳಲ್ಲಿ ಹೋಗೋದು ಇಷ್ಟ ಇಲ್ಲ, ಬಟ್ ಆದ್ರೂ ತಾತ ನನ್ಗೆ ಈ ತರ ಮಾಡ್ತಾ ಇದಾರೆ, ಸೊ ತಾತನ ಫೋರ್ಸ್ ಇಂದ ನಾನು ಅವಳನ್ನ ಕಳಿಸ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ವಿವೇಕ್ ಮನ್ಸು ಹೇಳುತ್ತೆ, ಸೊ ಗೌರಿ ಹೆಂಗಿದ್ರು ಸ್ನಾನಕ್ಕೆ ಹೋಗಿದ್ದಾಳೆ, ಸೊ ಸ್ನಾನದಿಂದ ಬರ್ಬೇಕಾದ್ರೆ ಆಯಿಲ್ ಹಾಕ್ಬಿಡು, ಅದ್ರ ಮೇಲೆ ಕಾಲಿಟ್ಬಿಟ್ಟು ಗೌರಿ ಬೀಳ್ತಾಳೆ. ಸೊ ಬಿದ್ದಾದ್ಮೇಲೆ
ಅವಳಿಗೆ ಕಾಲೇನಾದ್ರು ಕಾಲು ಸೊಂಟ ಏನಾದ್ರು ಆಗೋಗ್ಬಿಡುತ್ತೆ. ಸೊ ಹಾಗಾದ್ಮೇಲೆ ಅವಳು ಹೋಗೋದಿಲ್ಲ, ನೀನು ಬೇಡ ನೀನು ಹೋಗು ಅಂತಂದ್ರು ಕೂಡ ಅವಳು ಹೋಗಿ ಅಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಮನ್ಸು ಹೇಳುತ್ತೆ. ಸೊ ಅದನ್ನ ಕೇಳಿಸ್ಕೊಂಡಂತ ವಿವೇಕ್ ಅದು ಸರಿ ಅಂತಾನೂ ಕೂಡ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಒಳ್ಳೆ ಐಡಿಯಾ. ಸೊ ಇವಾಗ ಆಯಿಲ್ ಹಾಕ್ಬಿಟ್ರೆ ಗೌರಿ ಬಿದ್ದೋಗ್ಬಿಡ್ತಾಳೆ, ನಾನೇ ಹೋಗು ಅಂತಂದ್ರು ಕೂಡ ಅವಳಿಗೆ ಹೋಗಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ಕರೆಕ್ಟ್ ಆಗಿದೆ, ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ವಿವೇಕ್ ಹೋಗ್ಬಿಟ್ಟು ಆಯಿಲ್ ತಗೊಂಡ್ಬರ್ತಾನೆ, ಮನೇಲಿರುವಂತಹ ಆಯಿಲ್ ತಗೊಂಡ್ಬಂದು ಆಮೇಲೆ ಗೌರಿ ಸ್ನಾನಕ್ಕೆ ಹೋಗಿರೋದನ್ನ ಕದ್ದು ನೋಡ್ತಾ ಇರ್ತಾನೆ. ಸೊ ಬರೋದಿನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ನೆಲದ ಮೇಲೆ ಆಯಿಲ್ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾನೆ. ಸೊ ಅದಾದ್ಮೇಲೆ ನೆಲದ ಮೇಲೆ ಆಯಿಲ್ ಕೂಡ ಹಾಕ್ತಾನೆ. ಹಾಕ್ಬಿಟ್ಟು ಅದನ್ನ ಕೈಯಿಂದ ಕೂಡ ಸ್ವಲ್ಪ ಸಾರಿಸ್ಬಿಟ್ಟು ಅವಳಿಗೆ ಗೊತ್ತಾಗ್ಬಾರ್ದು ಇಲ್ಲಿ ಆಯಿಲ್ ಚೆಲ್ಲಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕಾಲಿಟ್ಬಿಟ್ಟು ಬೀಳ್ಲಿ ಅಂತ ಹೇಳ್ಬಿಟ್ಟು ವಿವೇಕ್ ಅಲ್ಲಿ ಆಯಿಲ್ ಹಾಕಿ ಈ ಕಡೆ ಬಂದ್ಬಿಟ್ಟು ಏನಾಗುತ್ತೆ ನೋಡೋಣ ಅಂತ ಅನ್ಕೊಂಡು ಆಯಿಲ್ ಹಾಕ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ನಿಂತ್ಕೊಳ್ತಾನೆ. ಸೊ ವಿವೇಕ್ ಹಾಕಿರೋ ಆಯಿಲ್ ಮೇಲೆ ಕಾಲಿಟ್ಟು ಗೌರಿ ಬೀಳೋದಿಲ್ವಾ, ಸೊಂಟ ಮುರ್ಕೋತಾಳ, ಕಾಲೇನಾದ್ರೂ ಮುರ್ಕೋತಾಳ ಇಲ್ವಾ? ಸೊ ವಿವೇಕ್ ಮಾಡಿರೋ ಐಡಿಯಾ ಗೌರಿಗೆ ಗೊತ್ತಾಗುತ್ತಾ? ಸೊ ಈ ಪ್ರಾಬ್ಲಮ್ ಇಂದ ಅವಳು ಆಚೆ ಬರ್ತಾಳ, ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟು ಗಣೇಶ ಮೂರ್ತಿ ಮಾಡಿ ಅವ್ರ ತಂದೆಯ ಸಾಲನ ತೀರ್ಸೋದಿಲ್ವಾ? ಸೊ ವಿವೇಕ್ ಮಾಡಿರೋಂತಹ ಕುತಂತ್ರದಲ್ಲಿ ಬಿದ್ದು ಒದ್ದಾಡ್ತಾಳ ಏನು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗೆ ವಿಡಿಯೋ ತರ ಇತ್ತು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.